ಒಂದು ಕಡೆ ಕುಡಿಯಲು ನೀರಿಲ್ಲದೆ ಪರದಾಡುತ್ತಿರುವ ಗ್ರಾಮಸ್ಥರು, ಇನ್ನೊಂದು ಕಡೆ ಗ್ರಾಮಗಳಿಗೆ ನೀರು ಪೂರೈಸುವ ಓವರ್ ಟ್ಯಾಂಕ್ಗಳಿಗೆ ಹೋಗುವ ನೀರನ್ನೇ ಕದಿಯುತ್ತಿರುವ ಕಳ್ಳರು. ಸುಮಾರು 20 ವರ್ಷಗಳಿಂದ ತೋಟ ಹಾಗೂ ಖಾಸಗಿ ನರ್ಸರಿಗೆ ನೀರು ಪೂರೈಕೆಯಾಗ್ತಿದೆ. ಕಂಡು ಕಾಣದಂತೆ ಅಧಿಕಾರಿಗಳು ಜಾಣಕ್ರುಡುತನ ತೋರುತ್ತಿದ್ದಾರೆ. ಇಒ ಅಪೂರ್ವ ಅವರಿಗೆ ದೂರವಾಣಿ ಮೂಲಕ ಗ್ರಾಮಸ್ಥರು ತಿಳಿಸಿದ್ರು. ಸ್ಥಳಕ್ಕೆ ಬಾರದೆ ಇಒ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಇನ್ನು ನಾನು ಇವತ್ತು ಮನೆಯಲ್ಲಿ ಇದ್ದೇನೆ, ಈಗ ಬರಲು ಸಾಧ್ಯವಿಲ್ಲ, ರಜಾ ದಿನಗಳಲ್ಲಿ ಹೇಗೆ ಸಾಧ್ಯ, ಸೋಮವಾರ ಬರ್ತೀನಿ ಎಂದು ಉಡಾಫೆ ಉತ್ತರ ನೀಡುತ್ತಾರೆ. ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪಿಡಿಒ ಕೇಂದ್ರ ಸ್ಥಾನದಲ್ಲಿರಬೇಕೆಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೂಚನೆ ಇದ್ದರೂ ಸಹ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾಮಕ ವ್ಯವಸ್ಥೆಗೆ ಸ್ಥಳಕ್ಕೆ ಭೇಟಿ ಪರಿಶೀಲನೆ ನಡೆಸುವ ಪಿಡಿಒ ಅಧಿಕಾರಿಗಳು ಸಾರ್ವಜನಿಕರ ಕಣ್ಣು ಒರೆಸುವ ನಾಟಕ ಯಾರಿಗೆ ಬೇಕು ಎನ್ನುತ್ತಿದ್ದಾರೆ ಸಾರ್ವಜನಿಕರು. ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪದೇ ಪದೇ ಕಳ್ಳ ಮಾರ್ಗದಲ್ಲಿ ತೋಟ ಹಾಗೂ ಖಾಸಗಿ ನರ್ಸರಿಗೆ ನೀರು ಪೂರೈಕೆಯಾಗ್ತಿದೆ. ಗ್ರಾಮಸ್ಥರೇ ಕಳ್ಳ ಮಾರ್ಗವನ್ನ ಕಂಡುಹಿಡಿದರೂ ಸ್ಥಳಕ್ಕೆ ಬಾರದೆ ಅಧಿಕಾರಿಗಳು ಉಡಾಫೆ ಉತ್ತರ ಹೇಳುತ್ತಿದ್ದಾರೆ. ಮಾಧ್ಯಮದವರಿಗೆ ಮಾಹಿತಿ ಕೊಡಲು ನಿರಾಕರಿಸುವ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅಪೂರ್ವ ಅವರು. ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದು 2ನೇ ಘಟನೆಯಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಮಲ್ಲಯ್ಯನ ಪಾಳ್ಯ ಸಮೀಪವಿರುವ ಇಷ್ಟು ವರ್ಷ ನರ್ಸರಿ ಹಾಗೂ ಹಂಚಿಹಳ್ಳಿ ಗ್ರಾಮದ ಖಾಸಗಿ ವ್ಯಕ್ತಿಯ ತೋಟಕ್ಕೆ ನೀರು ಪೂರೈಕೆ ಮಾಡುತ್ತಿದ್ದರೂ ಗ್ರಾಮ ಪಂಚಾಯಿತಿ ಮಾತ್ರ ಮೌನಕ್ಕೆ ಶರಣಾಗಿದೆ. 2 ಇಂಚು ಪೈಪ್ನಲ್ಲಿ ಕಳ್ಳ ಮಾರ್ಗದಲ್ಲಿ ತೋಟಕ್ಕೆ ಹಾಗೂ ನರ್ಸರಿಗೆ ನೀರು ಪೂರೈಕೆಯಾಗ್ತಿದೆ. ಅಧಿಕಾರಿಗಳಿಗೆ ಸುಮ್ಮನಿರುವಾಗ ವಾಟರ್ ಮ್ಯಾನ್ಗಳ ಮೇಲೆ ಗೂಬೆ ಕುರಿಸುವ ಪ್ರಯತ್ನ ನಡೆಸಿದೆ. ನೀರು ಕದ್ದವರ ವಿರುದ್ಧ ಆಗುವುದೇ ಕಾನೂನು ಕ್ರಮ. ನೀರು ಕದ್ದವರು ಯಾರು, ತನಿಖೆ ನಂತರ ಬಯಲು ಮಾಡುತ್ತಾರಾ ಅಧಿಕಾರಿಗಳು ಎಂದು ಕಾದು ನೋಡಬೇಕಾಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಹಂಚಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಂಚಳ್ಳಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದ್ದಾಗ ಏನಾಯಿತು ಅಂದರೆ ಈ ಹಂಚಳ್ಳಿ ಗ್ರಾಮದಲ್ಲಿ 4 ಬೋರ್ಗಳು ವ್ಯವಸ್ಥೆ ಇತ್ತು. ಅದರಲ್ಲಿ 4 ಬೋರಲ್ಲಿ 1 ಬೋರ್ ಮಾತ್ರ ರನ್ನಿಂಗಲ್ಲಿತ್ತು. ಇನ್ನು 3 ಬೋರಲ್ಲಿ ನೀರು ಬರ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಪಕ್ಕದಲ್ಲಿ ಗ್ರಾಮದಲ್ಲಿ ನಮ್ಮ ಪಂಚಾಯತಿಗೆ ಒಳಪಟ್ಟಂಥ ಜಿ ನಾಯನಹಳ್ಳಿ ಗ್ರಾಮದಲ್ಲಿ ನಾವು JJMನಿಂದ 600 ಮೀಟ್ರ್ ನಾವು AEE ಕೀರ್ತಿ ಸರ್ ಮತ್ತು ನಮ್ಮ ಇಒ ಮೇಡಮು ಮತ್ತು ನಮ್ಮ PDO ಸಾಹೇಬ್ ರಮೇಶ್ ಸರ್ ಸಮ್ಮುಖ ಹೇಳಿದಾಗ ಅವರು ನಮ್ಗೆ ಇದಕ್ಕೆಲ್ಲ ಹೂಗುಟ್ಟು ಅಲ್ಲಿಂದ 600 ಮೀಟ್ರು ಪೈಪ್ಲೈನ್ ವ್ಯವಸ್ಥೆ ಮಾಡಿಕೊಟ್ಟು ಹಂಚಳ್ಳಿ ಗ್ರಾಮಕ್ಕೆ ನೀರನ್ನ ಓವರ್ ಟ್ಯಾಂಕಕ್ಕೆ ಬಿಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ನಾವು ಓವರ್ ಟ್ಯಾಂಕ್ ನೀರಿಗೆ ಹೋಗ್ತಾ ಇರಬೇಕಾದ್ರೆ ನೀರಿನ ಸಮಸ್ಯೆ ಇನ್ನೂ ಇದಾದಾಗ ನೀರು ಬರ್ತಾಯಿಲ್ಲ ಅಂತ ಹೇಳಿ ವಾಟರ್ ಮ್ಯಾನ್ ಫೋನ್ ಮಾಡಿದಾಗ ಎಲ್ಲಿ ಹೋಗ್ತಾವೆ ನೀರು ನೋಡಿ ಅಂದಾಗ ಅವರು ಚೆಕ್ ಮಾಡ್ಕೊಂಬಂದಾಗ ಹಿಂಗೆ ರೋಡ್ ಮಗ್ಲಿರ್ತಕ್ಕಂಥ ಮರಿಯಪ್ಪರ ತೋಟದಲ್ಲಿ ಗೇಟ್ ವಾಲ್ ಆನ್ ಮಾಡಿದ್ರೆ 1/2 ಇಂಚ್ ನೀರು, ಗೇಟ್ ಆನ್ ಮಾಡಿದ್ರೆ 2 ಇಂಚ್ ನೀರು ಇಲ್ಲೇ ಹೋಗ್ತಿರೋದ್ರಿಂದ ಓವರ್ ಟ್ಯಾಂಕಿಗೆ ನೀರು ಹೋಗ್ತಾ ಇರ್ತಿರಲ್ಲ. ಅದಕ್ಕೆ ಬಂದು ನಾವು ಗಮನಿಸಿ ಇಲ್ಲಿ ನೋಡಿದಾಗ ಚೆಕ್ ಮಾಡಿದಾಗ ಅದು ನೀರು ಹೋಗ್ತಿದ್ದು ನಮಗೆ ಕಂಡು ಬಂದಿದೆ. ಅದೇ ರೀತಿ ನಾವು ಬಂದು ನಾವು ಇರ್ತಕ್ಕಂಥ 3 ಜನ ಮೆಂಬರ್ನೆಲ್ಲ ಸ್ಪಾಟಲ್ಲಿ ಬಂದು ಎಲ್ಲ ನಾವು ಚೆಕ್ ಮಾಡಿದಾಗ ನೀರು ಹೋಗ್ತಿದ್ದು ನಮ್ಮ ಕಣ್ಣಿಗೆ ಕಾಣಿಸ್ತು. ನಾವು ಅಧಿಕಾರಿಗಳಿಗೆ ನಮ್ಮ PDO ರಮೇಶ್ ಸರ್ಗೂ ಮತ್ತು ರಮೇಶ್ ಸರ್ ಮುಖಾಂತರ ನಮ್ಮ ಇಒ ಮೇಡಮ್ ಅವ್ರಿಗೂ ಸಮೇತ ಫೋನಿನ ಕಾರ್ಯ ಮುಖಾಂತರ ತಿಳಿಸಲಾಯಿತು. ಅವಾಗ ಅದೇನಿದ್ದು ಅದೇನು ಇದು ಮಾಡಿರಿ ಅಂತಂದಾಗ 2 ದಿನ ರಜೆ ಇರೋದ್ರಿಂದ ಸೋಮವಾರ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಅದ್ರ ಮೇಲೆ ಏನು ಡಿಸಿಷನ್ ತಗೊಂತಾರೋ ಅಧಿಕಾರಿಗಳು ಬಿಟ್ಟಿದ್ದು. ನಾವು ಏನೊಂದು ಇಲ್ಲಿ ಏನಾಗಿದೆ, ಯಾರು ಹಾಕಿದ್ದಾರೆ, ಅದಕ್ಕೆ ಅವರು ಸೂಕ್ತ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊತೀವಿ. ಯಾಕೆ ಅಂತಂದರೆ ನಾವು ನೀರಿನ ಸಮಸ್ಯೆ ಈಗ ನಮ್ಮ ಮಳೆ ಬರಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನೀರಿಗೆ ತೊಂದರೆ ಆಗಿದೆ. ಅಂಥದ್ರಲ್ಲಿ ಇಂಥ ಕೃತ್ಯ ಮಾಡಿದ್ದಾರೆ ಅಂತಂದರೆ ಎಲ್ಲ ಹೇಳೋಕ್ಕೆ ನಮಗೆ ಒಂಥರ ನಾಚಿಕೆಗೇಡಾಗ್ತದೆ. ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ನೀರಿನ ಸಮಸ್ಯೆ ಜನರಿಗೆ ಕೊಡ್ತಾಯಿದ್ರೆ ಇವರು ತೋಟಗಳನ್ನ ಬೆಳೆಸ್ಕೊಳೋದಕ್ಕೆ ನೀರನ್ನು ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ. ಅದನ್ನು ಅಧಿಕಾರಿಗಳು ಬಿಟ್ಟಿದ್ವಿ, ಸೂಕ್ತ ಕ್ರಮ ಕೈಗೊಳ್ತಾರೆ ಮುಂದೆ. ನಾವು ಹಂಚಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀನಿವಾಸ ಮೂರ್ತಿ ಅಂತೇಳಿ, ಇಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ತೋಟದ ಪಕ್ಕದಲ್ಲಿ ಓವರ್ ಟ್ಯಾಂಕಿಗೆ ಪೈಪ್ಲೈನ್ ಆಗಿತ್ತು. ಅದ್ರ ಪಕ್ಕದಲ್ಲಿ ಒಂದು ತೋಟ ಜಮೀನಿತ್ತು. ಅದು ನಮಗೆ ಗೊತ್ತಿಲ್ಲ, ನಮಗೆ ಇತ್ತೀಚೆಗೆ ಇವತ್ತೇ ಗೊತ್ತಾಗಿರೋದು ಹಿಂಗಾಗಿದೆ ಅಂತ. ಜನಗಳೆಲ್ಲ ಪ್ರಚಾರ ಮಾಡಿದಾಗ ಹಿಂಗಾಗೈತೆ ಅಂತಂದರು. ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ವಿ, ಮಾಡಿದ್ದೀವಿ, ಈ ಥರ ಆಗಿದೆ. ಅಲ್ಲ, 2 ಇಂಚಿನ ಪೈಪಲ್ಲಿ ನೀರು ಹೋಗ್ತಿದೆ ಅವ್ರ ತೋಟದಲ್ಲಿ. ಇಷ್ಟು ದಿನಗಳ ಕಾಲ ಗ್ರಾಮ ಪಂಚಾಯತ್ ಸದಸ್ಯರಿಗಾಗಲಿ, ಅಧ್ಯಕ್ಷರಿಗಾಗಲಿ ಅಥವಾ PDO ಆಗಲಿ ಗಮನಕ್ಕೆ ಬಂದಿಲ್ಲ. ವಾಟರ್ ಮ್ಯಾನ್ಗಾರ ಗಮನಕ್ಕೆ ಬರಬೇಕಲ್ವಾ? ನಮಗೂ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ. ಪಂಚಾಯತಿ ಅವ್ರಿಗೂ ಗೊತ್ತಿದ್ರೆ ಅಕಸ್ಮಾತ್ ಅವಾಗಲೇ ಇನ್ನೇನು ಬೇಕೋ ಕ್ರಮ ತಗೊಳ್ತಿದ್ವಿ. ನಮಗೆ ಗೊತ್ತಿದ್ರು ಏನು ಬೇಕೋ ಇದು ಮಾಡ್ತಿದ್ವಿ. ಗೊತ್ತಿಲ್ವಲ್ಲ ನಮಗೇನು ಗೊತ್ತಿಲ್ಲ. ಮುಂದೆ ಏನು ಮಾಡ್ತೀರಾ ಸರ್? ಈಗ ಏನು ಕ್ರಮ ತಗೊತೀರಾ? ಏನು ಮಾಡಬೇಕು ಪಂಚಾಯತಿಯಿಂದ ಅಧಿಕಾರಿಗಳೆಲ್ಲ ಏನು ಹೇಳ್ತಾರ ನೋಡೋಣ. PDO ಅಧ್ಯಕ್ಷರು ಅವರೆಲ್ಲ ಕೂತು ಮಾತಾಡೋಣ, ಏನು ಹೇಳ್ತಾರೆ ಇದಕ್ಕೆ, ಏನು ಮುಂದೆ ಏನೋ ಕಾನೂನು ಏನಿದೆಯೋ ಕೂತು ಮಾತಾಡಿ ಕೇಳೋಣ.
ಹುಡುಗ ಸರ್. ಅಲ್ಲ ಇದೊಂದೇ ಕಲೆಕ್ಷನ್ ಆಗಿರೋದು ಇನ್ನು ಮುಂದಕ್ಕೆ ಏನೋ ಇದೇ ಥರ ಆಗಿದೆ ಅವಕಾನ ಬೇರೆಕ್ಕೆ ಇನ್ನು ಬೇರೆ ಬೇರೆ ಎಲ್ಲಾದರೂ ಈ ಥರ ನಡೆದಿದೆಯಾ? ಗೊತ್ತಿಲ್ಲ, ಇದನ್ನೆಲ್ಲೂ ಇಲ್ಲಿ ಓಪನ್ ಎಲ್ಲೂ ಕಾಣ್ತಿಲ್ಲ. ಇದೊಂದೇ ಇರ್ಬೇಕು ಅನಿಸುತ್ತೆ, ಎಲ್ಲೂ ಕಾಣ್ತಾ ಇಲ್ಲ. ಅಲ್ಲ, ಮಾಲೀಕರು ಹೇಳೋ ಪ್ರಕಾರ ಇದು ನಾವು ಹಾಕ್ಸ್ಕೊಂಡೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಅಂತ ತೋಟದ ಮಾಲೀಕರು ಹೇಳೋದು. ಗೊತ್ತಿಲ್ವಲ್ಲಪ್ಪ, ನಮಗೂ ಗೊತ್ತಿಲ್ಲ, ನಾವು ನೋಡಿಲ್ಲ. ಹೆಂಗೆ ಇಲ್ಲ ಅವ್ರು ನೀರು ಬಳಸ್ಕೊಂತಿದ್ರು ಅವರು, ಏನು ಸರ್ ಗೊತ್ತಿಲ್ಲ. ಈಗ ಇವಾಗಲೇ ಬಂದಿರೋದು ನಾವು ಇಲ್ಲಿಗೆ, ಈ ತೋಟದಲ್ಲಿ ಇರೋದು ನಮ್ಗೆ ಏನು ಗೊತ್ತು? ಎಲ್ಲ ಆ ಕಡೆ ಮಕ್ಳಿಗೆ ಕಾಣಂಗಿದ್ರು ಏನು ಬರಾಯ್ತು, ನಡಿ ಮಧ್ಯೆ ತೋಟದಲ್ಲಿ ಹೆಂಗೆ ಗೊತ್ತಾಗ್ತೈತೆ? ನಮಸ್ಕಾರ ಎಲ್ರಿಗೂ. ಈಗ ನಾವು ಇದು ಅಂಚೆಹಳ್ಳಿ ಗ್ರಾಮ ಪಂಚಾಯತಿ ಪಿ ಡಿ ಒ ರಮೇಶ್ ಮಾತಾಡ್ತಾ ಇದ್ದೀನಿ. ಈ ಅಂಚೆಹಳ್ಳಿ ಗ್ರಾಮಕ್ಕೆ ಕಳೆದ 1 ತಿಂಗಳಿಂದ ನೀರಿಗೆ ಸಮಸ್ಯೆ ಆಗಿತ್ತು. ನೀರಿಗೆ ಸಮಸ್ಯೆ ಆಗಿದ್ದರಿಂದ ನಮ್ಮ ಅಂಚೆಹಳ್ಳಿ ಪಕ್ಕದಲ್ಲೇ ಇರುವಂತಹ ನಾಗನಹಳ್ಳಿ ಗ್ರಾಮದಿಂದ ಜೆ ಮಡಿನಲ್ಲಿ ಕೊರೆದಿರುವಂತಹ ಹೊಸ ಕೊಳವೆ ಬಾವಿಯಿಂದ ಅಂಚೆಹಳ್ಳಿ ಗ್ರಾಮಕ್ಕೆ ಪೈಪ್ಲೈನ್ ಮಾಡಿ ನೀರನ್ನು ಸಂಪರ್ಕ ಕೊಟ್ಟಿದ್ವಿ. ಸೊ ನೀರು ಸಂಪರ್ಕ ಕೊಟ್ಟು ಓವರ್ ಹೆಡ್ ಟ್ಯಾಂಕ್ಗೆ ಫಿಲ್ ಮಾಡ್ತಾಯಿದ್ವಿ. ಆ ಓವರ್ ಹೆಡ್ ಟ್ಯಾಂಕು ಇನ್ ಟೈಮ್ಗೆ ತುಂಬ್ತಿರ್ಲಿಲ್ಲ. ಈಗ 3 ಗಂಟೆಗೆ ತುಂಬುವಂಥದ್ದು 6 ಗಂಟೆಗೆ ತುಂಬ್ತಿತ್ತು. ಸೊ ಅದು ಸಮಸ್ಯೆಯನ್ನು ಪರಿಶೀಲನೆ ಮಾಡಿ ನೋಡಿದಾಗ ಇಲ್ಲಿ ಊರ ಪಕ್ಕದಲ್ಲೇ ಹೋಗಿರುವಂತಹ ಲೈನಿಗೆ ಇಲ್ಲಿ ರೈತ ಮರಿಯಪ್ಪ ಅನ್ನೋರು ಕಲೆಕ್ಷನ್ ತೊಗೊಂಡು ಅಕ್ರಮವಾಗಿ ಸಂಪರ್ಕ ತಗೊಂಡು ಅನಧಿಕೃತವಾಗಿ ನೀರು ಬಿಟ್ಕೊತಾ ಇದ್ದಿದ್ದು ಗಮನಕ್ಕೆ ಬಂತು. ನಾವು ಕೂಡಲೇ ರಾತ್ರಿ 9 ಗಂಟೆಯಲ್ಲಿ ಆ ಕಲೆಕ್ಷನನ್ನು ಕಡಿತಗೊಳಿಸಿ ಈಗ ನಾವು ಅವ್ರ ಮೇಲೆ ಶಿಸ್ತಿನ ಕ್ರಮಕ್ಕೆ ವರದಿ ಮಾಡ್ತಾಯಿದ್ದೀವಿ. ತಮ್ಮ ಮೇಲಾಧಿಕಾರಿ ಗಮನಕ್ಕೆ ಇವಾಗ ಗಮನಕ್ಕೆ ತಂದಿದ್ದೀವಿ. ಈಗ ರಾತ್ರಿಯೇ ನಾವು ಆಲ್ರೆಡಿ ಕಡಿತ ಮಾಡುವಂಥ ವಿಚಾರನ ಇವಾಗ ಮೇಡಮ್ ಅವರಿಗೆ ಗಮನಕ್ಕೆ ತಂದಿದ್ದೀವಿ. ಈಗ ಅವ್ರ ಮೇಲೆ ಪೊಲೀಸು ಕ್ರಮಕ್ಕೆ ವರದಿ ಮಾಡೋದಕ್ಕೆ ವರದಿ ಕೊಡ್ತೀನಿ. ನಮ್ಮ ಹೆಸರು ಭೋಗೇಶ್ ಅಂತ ಹೇಳ್ಬಿಟ್ಟು ನಮ್ಮದಿದೆ ಅಂಚೆಹಳ್ಳಿ. ನೆನ್ನೆ ನೈಟು 8 ಗಂಟೆ ಸುಮಾರು ಯಾರೋ ಮಾಹಿತಿ ಕೊಟ್ಟರು ನಮಗೆ, ಹಿಂಗೆ ಮೇನ್ ವಾಟರ್ ಸಪ್ಲೈಯಿಂದ ತೋಟಕ್ಕೆ ನೀರು ಹಾಯಿಸ್ಕೊಂತಾರೆ ಅಂತೇಳಿ. ಆವಾಗ ಅಧ್ಯಕ್ಷರು ಮತ್ತು ಸದಸ್ಯರನ್ನೆಲ್ಲ ಕರ್ಕೊಬಂದು ಗೇಟ್ ಪೋಲ್ ಆನ್ ಮಾಡಿಸಿ ಮತ್ತು ಓಪನ್ ಮಾಡಿಸಿದ್ವಿ. ನೀರು 1.5 ಇಂಚ್ ನೀರು ಪೋಲಾಗ್ತಾಯಿತ್ತು. ಆವಾಗ ರಾತ್ರಿನೇ ಎಂಡ್ ಕ್ಯಾಪ್ ಹಾಕ್ಸಿದ್ವಿ. ಅಕ್ರಮವಾಗಿ ಅಡಿಕೆ ತೋಟಕ್ಕೆ ನೀರು ಹಾಯಿಸ್ಕೊಂತ ಇತ್ತು. ತಿರ್ಗಿ ಆಮೇಲೆ ಈ ಮೇಡಮ್ ಅವ್ರಿಗೆ ಹೇಳಿವಿ ಮತ್ತು ಪಿ ಡಿ ಒಗೆ ಹೇಳಿವಿ. ಪಿ ಡಿ ಒ ಆದರೂ ಇನ್ನೂ ಬಂದಿಲ್ಲ ಅವರು. ಹೇಳಿ ಆಮೇಲೆ ಪ್ರೆಸ್ನವ್ರಿಗೆಲ್ಲ ಫೋನ್ ಮಾಡಿ ನಿಮಗೆಲ್ಲ ತಿಳಿಸಿವಿ. ಸುಮಾರು ಅಲ್ಲಿ ಒಂದು 8-10 ವರ್ಷದಿಂದ ಈ ಥರ ನೀರು ಹಾಯಿಸ್ಕೊಂತವ್ರು. 8-10 ವರ್ಷದಿಂದ ಸುಮಾರು ವರ್ಷದಿಂದ. ಇದು ನಾವು ಚಿಕ್ಕ ಹುಡುಗ ಪೈಪ್ಲೈನ್ ಮಾಡಿರೋದು. ಅವಾಗಿಂದಲೂ ಇದು ತೋಟಕ್ಕೆ ಇವರು ಜಮೀನು ತಗೊಂಡು ಒಂದು 8-10 ವರ್ಷ ಆಗೈತೆ. ಅವಾಗಿಂದಲೂ ನೀರು ಹಾಯಿಸ್ಕೊಂತಲ್ಲ. ಅಲ್ಲ, ಇವ್ರ ಗಮನಕ್ಕೆ ಅಲ್ರಿ, ವಾಟರ್ ಮ್ಯಾನ್ ಗಮನಕ್ಕಾಗಲಿ ಬಂದಿಲ್ಲ. ಈ ಒಳಗೆ ಯಾರು ಬಿಟ್ಕೊಳಲ್ವ ಸರ್? ತೋಟ ಇದು ಬೆಂಗಳೂರು ಮೂಲದವರು, ಯಾರು ಒಳಗೆ ಬಿಟ್ಕೊಳ್ಳಲ್ಲ. ಅವ್ರು ಕೊಂಡಿರೋ ತೋಟನ ಇದು ಕೊಂಡಿರೋ ತೋಟ. ಹಂಗಾಗಿ ಅವ್ರು ಯಾರು ಒಳಗೆ ಬಿಡಲ್ಲ. ಈಗ ನಮ್ಮೂರ ತೋಟ ಆಗಿದ್ರೆ ನಾವೆಲ್ಲ ಹೋಗವು, ಅಣ್ಣ ತಮ್ಮದಿರೋ ಅದು ಇದು ಅಂತಿದ್ವಿ ಹೋಗವು. ಈ ಬೆಂಗಳೂರ ತೋಟಕ್ಕೆ ನಾವು ಹೆಂಗ್ ಹೋಗಕ್ ಸಾಧ್ಯ? ಅವ್ರು ಬಿಟ್ಕೊಳ್ಳಲ್ವಲ್ಲ. ಹಂಗಾಗಿ ಇದನ್ನ ಅವ್ರಿಗೆ ಯಾರು ಗೊತ್ತಲ್ಲ ಅಂತೇಳಿ ಮೇನ್ ಸಪ್ಲೈನ ತಗೊಂಡು ತೋಟಕ್ಕೆಲ್ಲ ನೀರು ಹಾಯಿಸ್ಕೊಂಡು 2 ಇಂಚ್ 1.5 ಇಂಚ್ ಪೈಪಲ್ಲಿ ಫುಲ್ ಬರುತ್ತೆ. ಅಲ್ಲ, ರಾತ್ರಿ 1.5 ಇಂಚಿನ ಪೈಪ್ ಅಂತ ಹೇಳಿದ್ರೆ ಬೆಳಗ್ಗೆ ಅದ್ರಲ್ಲಿ ಏನು ಕಾಣ್ತಾ ಇಲ್ವಲ್ಲ? ಈಗ ಅದು ಪೈಪು ಅಂತಂದ್ರೆ ನಾವೇ ರಾತ್ರಿ ತೆಗ್ದಿದ್ವಿ. ಅದನ್ನ ಅಧ್ಯಕ್ಷರ ಮುಖಾಂತರ ವಿಡಿಯೋ ಮಾಡ್ಕೊಂಡು ನಾವೇ ಎಲ್ಲ ತೆಗೆದು ಎಂಡ್ ಕ್ಯಾಪ್ ಹೋಗಿದ್ವಿ. ಏನ್ ಹೇಳ್ತಾರೆ ಓನರ್ ಕೇಳಿದ್ರೆ? ತೋಟದ ಓನರ್ ನಮ್ಗೆ ಗೊತ್ತೇ ಇಲ್ಲ, ನಾವು ಬಿಟ್ಕೊಂಡೇ ಇಲ್ಲ ಅಂತ ಹೇಳಿ ಪಿ ಡಿ ಒ ಏನಂದ್ರು? ಪಿ ಡಿ ಒ ಬರ್ತಾ ಇದೀವಿ, ಎಲ್ಲ ಫಂಕ್ಷನ್ ಹೋಗೈತಿ, ಇವಾಗ ಸೆಕೆಂಡ್ ಸ್ಯಾಟರ್ಡೇ ಐತಿ, ಹಾಫ್ ಡೇ ಅಂತಂದ್ರು. AW ಮೇಡಮ್ ಅವ್ರಿಗೆ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಸರ್ ಇವತ್ತು ರಜೆ ಐತೆ, ನಾವು ಹೇಳಿ ಕಳ್ಸಕ್ಕಾಗಲ್ಲ, ವಾಟರ್ ಮ್ಯಾನ್ಗೆ ಹೇಳಿ ಒಂದು ಎಂಡ್ ಕ್ಯಾಪ್ ಹಾಕ್ಸ್ತೀನಿ ಅಂತ. ಇಲ್ಲಿ ಸ್ಥಳೀಯ ಮೆಂಬರ್ ಇದ್ರು 3 ಜನನು. 3 ಜನದಲ್ಲೂ ಇಲ್ಲಿ 2 ಅವರೇ, ಇನ್ನೊಬ್ರು ಬಂದಿಲ್ಲ. ಅವ್ರ ಮುಖಾಂತರನು ಹೇಳಿ ಅವರೇ ಎಲ್ಲ ತೆಗ್ಸಿದ್ರು ನೈಟ್. 2 ಸಿಸ್ಟಮ್ ಫೇಲ್ ಆಗ್ಬಿಡೈತೆ ನಮ್ದು. 2 ಸಿಸ್ಟಮ್ ಫೇಲ್ ಆಗಿರೋದ್ರಿಂದ ಜೀನಾಗಿನಲ್ಲಿ ಮೊನ್ನೆ ಒಂದು ಬೋರ್ ಹಾಕ್ಸಿದ್ರು ಹೊಸದಾಗಿ JJMದು. ಅದರಿಂದ ನಾವು ಸಪ್ಲೈ ಮಾಡ್ಕೊಂತ ಇದ್ವಿ ನೀರು. ಅದೇ ಸಪ್ಲೈಯಿಂದ ಇದಕ್ಕೆ ಕಲೆಕ್ಷನ್ ಕೊಟ್ಕೊಂಡಿರೋದು JJM ನೀರಿಂದ. ಒಂದಿನ ನಾಗನಹಳ್ಳಿ ಬಿಟ್ಕೊಂತಾರೆ, ಒಂದಿನ ನಾವು ಬಿಟ್ಕೊಂತೀವಿ. ಅದ್ರಲ್ಲೂ ಈ ತರ ಇವರು ನೀರನ್ನ ಹಾಯಿಸ್ಕೊಂತ. ಅಲ್ಲ, ಗ್ರಾಮಸ್ಥರಿಗೆ ಕುಡಿಯೋದಕ್ಕೆ ನೀರಿಲ್ಲ? ಹೌದು, ನೀರಿಲ್ಲ ಸರ್, ನೀರಿಲ್ಲ. ಸುಮಾರು ಆಲೆ 4-5 ತಿಂಗಳಿಂದ 2 ಬೋರ್ ಫೇಲ್ ಆಯ್ತು. ಹಂಗಾಗಿ MLA ಅವ್ರ ಮುಖಾಂತರ MLA ಅವ್ರಿಗೂ ತಿಳಿಸಿದೀವಿ. ಅವರು ಅದೇ ಬೇಸ್ಗೆ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈಗ ನಮಗೆ ಕುಡಿಯೋಕೆ ನೀರೇ ಇಲ್ವೇ ಇಲ್ಲ. ಅದರಲ್ಲಿ ಇವ್ರು ಅಕ್ರಮವಾಗಿ 1-1.5 ಇಂಚ್ ನೀರು ಇಲ್ಲೇ ಪೋಲಾಗೋಗ್ತದೆ ಸತತವಾಗಿ. ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಗ್ರಾಮಸ್ಥರಿಗೂ ಯಾರಿಗೂ ಗೊತ್ತಿಲ್ಲ. ನಮಗೆ ವಿಷಯನೇ ಗೊತ್ತಿಲ್ಲ, ನೀರು ಎಲ್ಲಿಂದ ಕಲೆಕ್ಷನ್ ಇದೆ ಏನಂತನೂ ಗೊತ್ತಿಲ್ಲ. ಎಷ್ಟು ವರ್ಷ ಆಯ್ತು ನೀವು ಜಮೀನು ತಗೊಂಡು? ಒಂದು 8-9 ವರ್ಷ ಆಯ್ತು. ಎಷ್ಟು ಎಕರೆ ಇದೆ? ಯಾವುದು ಇದು ಟೋಟಲ್? ಇದು 6 ಚಿಲ್ಲರೆ. 6 ಎಕರೆ. ಸರ್ವೆ ನಂಬರ್ ಏನು ಸರ್? 120. 120 ಅಂಚಳ್ಳಿ ಸರ್ವೆ ನಂಬರಾ? ಹೌದು.
ಇದೇನು ತೋಟಕ್ಕೆ ನೀರು ಹಾರಿಸ್ಕೊಂತ ಇದ್ದೀರಾ ಅವರಿಗೆ 7-8 ವರ್ಷದಿಂದ ಅಂತ ಹೇಳ್ತಾ ಇದ್ದಾರೆ. ಅದು ಸುಳ್ಳು. ನಾವು ಅಲ್ಲಿ ನೀರೇ ಬರ್ತಾ ಇರಲ್ಲ. ಹೆಂಗ್ ಬಂತು ಸರ್ ಅಲ್ಲೆಲ್ಲ ಅಡಿಕೆ ಗಿಡ ನೋಡಿ ಸಾಕು, ಅಡಿಕೆ ಗಿಡಕ್ಕೆ ನೀರು ಬಂದಿದ್ಯಾ ನೋಡಿ. ಅಲ್ಲ ಪೈಪ್ ಲೈನ್ ಹೆಂಗ್ ಬಂತು ಒಳಗೆ? ಅಲ್ಲ ಈಗ ರಾತ್ರಿ 2 ಇಂಚಿನ ಯಾವಾಗ ಹಾಕೊಂಡಿರ್ಬೋದು ನಮಗೆ ಗೊತ್ತಿಲ್ಲ. ಜಲಕಾಲದ ಮುಂದೆ ಇರ್ಬೋದೇನೋ ನಮಗೆ ಗೊತ್ತಿಲ್ಲ. ಯಜಮಾನ್ರೆ ಈಗ 2 ಇಂಚಿನ ಪೈಪು ಅವರೇ ರಾತ್ರಿ ಆನ್ ಮಾಡಿ ತೋರಿಸಿದಾರೆ ನೀರು. ಹೌದು, ರಾತ್ರಿ ಬಂತಲ್ಲ, ನಮ್ಗೆ ಎಲ್ಲಿಂದ ಬಂತ ನಮಗೆ ಗೊತ್ತಿಲ್ವಲ್ಲ. ಇದುವರೆಗೂ ನೀವು ನೋಡಿಲ್ಲ ಅದನ್ನ? ಇಲ್ಲ. ಹಾ. ಅಲ್ಲಿ ಬತ್ತಿದ ನೀರು ಟ್ಯಾಪ್ ಹಾಕಿ ಬಿಟ್ಬಿಡುದು. ಅಲ್ಲಿ ಬತ್ತಿದ ನೀರು ಏನಾಗ್ತಿದ್ವು? ಕುಡಿತಾ ಇದ್ವಾ ನೀರು? ನಾವು ಏನಾಗ್ತಿದ್ವು ಅಂತ ನಮಗೆ ಎಲ್ಲಿ ಬರ್ತಾ ಇದ್ದ ನೀರು? ಅದು ಪೈಪಿಂದ ಬರ್ತಿದ್ವಲ್ಲ ಅವು. ನೆನ್ನೆ ಬಂದಿರೋದು ನೀರವು. ಅದು ಇದುವರೆಗೂ ಬಂದಿಲ್ಲ ಅದರಲ್ಲಿ ಯಾವತ್ತೂ. ನೆನ್ನೆನೆ ಬಂದಿರೋದು ನೀರು ಅದರಲ್ಲಿ. ಬಂದ್ರೆ ಇಲ್ಲಿ ನಿಂತ್ಕೊಬೇಕಲ್ಲ. ಬಂದ್ರೆ ಈ ಅಡಿಗೆ ಗಿಡದ ನೀರು ನಿಂತ್ಕೊಬೇಕಲ್ಲ. ನಿಮ್ ಗಮನಕ್ಕೆ ಯಾವಾಗ ಗೊತ್ತಾಯ್ತು ಅದು ಬಂದಿರೋದು ನೀರು? ಅದು ನೆನ್ನೆ ಇವರೆಲ್ಲ ಕರೆದ ಮೇಲೆ ಗೊತ್ತಾಯ್ತು. ಬಂದು ನೋಡಿ ನೀರು ಬರ್ತಾಯ್ತು ಅಲ್ಲಿ. ಹ್ಮ್ 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 ಎಲ್ಲಿಂದ ಕಲೆಕ್ಷನ್ ಇದೆ, ಯಾರು ಹಾಕೊಂಡ್ರು ಏನಂತ ನಮ್ಗೆ ಗೊತ್ತಿಲ್ಲ. ನಾವು ಜಮೀನು ತಗೊಂಡಾಗಿಂದ ಅದು ನೋಡೇ ಇಲ್ಲ. ಹ್ಮ್ 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 ಹ್ಮ್. ತಮ್ಮ ಹೆಸರು? ತಮ್ಮ ಹೆಸರು ಏನು ಸರ್? ಮರಿಯಪ್ಪ ಅಂತ, ಯಾವ ಊರು? ಬೆಂಗಳೂರು. ಈ ತೋಟದ ಮಾಲೀಕರು ತಾವೇನಾ? ಹೌದು. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.